ಒಂದೇ ಶಾಲೆ 3 ಭಾಷೆಗಳ ತರಗತಿ ಕಂಬೈನ್ಡ್ ಕ್ಲಾಸ್ ಅನ್ನ ಮಾಡಲಾಗುತ್ತೆ. ಒಂದ್ ಕ್ಲಾಸ್ ಅಲ್ಲಿ ಒಂದ್ ಸಬ್ಜೆಕ್ಟ್ ಕೇಳೋದೇ ಕಷ್ಟ. ಅಂತದ್ರಲ್ಲಿ ಮೂರ್ ತರಗತಿಗಳನ್ನ ಸೇರಿಸ್ಕೊಂಡು ಒಂದ್ ಕ್ಲಾಸ್ ರೂಮ್ ಒಳಗೆ ಕಂಬೈನ್ಡ್ ಕ್ಲಾಸ್ ಅಂತ ಹೆಂಗ್ ಅರ್ಥ ಮಾಡ್ಕೊಳ್ಳೋಣ ಹೇಳಿ. ಮಕ್ಕಳ ಕಲಿಕೆಗೆ ತೊಂದರೆ ಆಗ್ತಾ ಇದೆ. ಇದು ಬೀದರ್ನ ಕಟಕ ಚಿಂಚೋಳಿ ಶಾಲೆಯ ದುಸ್ಥಿತಿ. ಬೀದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವಾಗಲೂ ಕೂಡ ಆ ಭಾಗದ ಜನ ಅಂತೂ ಮೂಲ ಸೌಕರ್ಯಕ್ಕೆ ಪರದಾಟವನ್ನ ಮಾಡ್ತಾರೆ. ಅದರ ಜೊತೆಗೆ ಶಾಲೆಗಳ ದುಸ್ಥಿತಿ ಅಂತೂ ಹೇಳುತ್ತಿರೋದು ಹಂಗಿದೆ. ಇದು ಮತ್ತೊಂದು ಎಕ್ಸಾಂಪಲ್ ಅಷ್ಟೇ. ಕನ್ನಡ, ಆಂಗ್ಲ, ಉರ್ದು ಮಾಧ್ಯಮಗಳ ತರಗತಿಯ ಕಂಬೈನ್ಡ್ ಕ್ಲಾಸ್ಗಳಿಂದ ಕಲಿಕೆಗೆ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ. 5 ಶಾಲೆಗಳಲ್ಲಿ 400ಕ್ಕೂ ಅಧಿಕ ಮಕ್ಕಳ ಕಲಿಕೆ. 5 ಶಾಲೆ ಟೋಟಲ್ 400ಕ್ಕೂ ಅಧಿಕ ಮಕ್ಕಳು ಕಲಿತಾ ಇದ್ದಾರೆ. ಕೊಠಡಿ ಅಷ್ಟೇ ಅಲ್ಲ, ಮೂಲ ಸೌಕರ್ಯಗಳೂ ಕೂಡ ಇಲ್ಲ. ಇಲ್ಲಿ ಶೌಚಾಲಯ, ಕುಡಿಯುವ ನೀರಿಲ್ಲದೆ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಇದೆ. ಅಲ್ಲಿರುವ ಮಕ್ಕಳಿಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಮನವಿಯನ್ನ ಮಾಡಿಕೊಂಡಿದ್ದೇ ಬಂತು ಬಿಟ್ರೆ ಕ್ರಮ ಮಾತ್ರ ಕೈಗೊಳ್ತಾ ಇಲ್ಲ. ಕೊಡಬೇಕಾದಂತ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಸಾವಿರಾರು ಕೋಟಿ ಅನುದಾನ ಕೊಡುತ್ತೆ ಸರ್ಕಾರ, ಅದು ಎಲ್ಲಿಗೆ ಹೋಗ್ತಾ ಇದೆಯೋ ಏನೋ. ಕರ್ನಾಟಕ ಪಬ್ಲಿಕ್ ಶಾಲೆಗೆ ಅನುದಾನ ಮಂಜೂರಾಗಿದೆ. ಕೆಪಿಎಸ್ಕೆ ಕರ್ನಾಟಕ ಅಂದ್ರೆ ಪಬ್ಲಿಕ್ ಶಾಲೆಗೆ ಅನುದಾನ ಮಂಜೂರು ಮಾಡಲಾಗಿರುವಂಥದ್ದು 5 ಕೋಟಿ ಹಣವನ್ನ ಮಂಜೂರು ಮಾಡಲಾಗಿದೆ. 5 ಕೊಠಡಿಗಳಿಗೆ 68 ಲಕ್ಷ ಹಣವನ್ನ ಕೂಡ ಕೊಡಲಾಗಿದೆ. ಟೆಂಡರ್ ಆಗಿದ್ರು ಕೂಡ ಆರಂಭವಾಗಿಲ್ಲ ಕಾಮಗಾರಿ. ಟೆಂಡರ್ ಆಗಿದೆ, ಅನುದಾನ ಸಿಕ್ಕಿದೆ, ಮಂಜೂರಾಗಿದೆ, ಆದ್ರೂ ಕೂಡ ಕಾಮಗಾರಿ ಆರಂಭ ಆಗಿಲ್ಲ. ಇದ್ದ ಹಳೆಯ ಕಟ್ಟಡ ನೆಲಸಮ, ಕಲಿಕೆಗೆ ಸಮಸ್ಯೆ ಆಗ್ತಾ ಇದೆ. ಇದ್ದ ಹಳೆ ಕಟ್ಟಡ ಇತ್ತಲ್ಲ, ಅದನ್ನ ನೆಲಸಮ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಲೀಲಿಕ್ಕೆ ಬೇರೆ ಯಾವ್ದಾದ್ರು ಆಪ್ಷನ್ ಇರಬೇಕಲ್ಲ, ಕಟ್ಟಡ ಅದಿಲ್ಲ. ಶಾಲೆ ಜಗಲಿ ಕಂಪ್ಯೂಟರ್ ಲ್ಯಾಬ್ನಲ್ಲಿ ಪಾಠವನ್ನ ಕೇಳುವಂತ ಪರಿಸ್ಥಿತಿ ಇದೆ. ಶೀಘ್ರವೇ ಕಾಮಗಾರಿ ಆರಂಭಿಸಲಿಕ್ಕೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕ್ಲಾಸ್ ರೂಮ್ ಪ್ರಾಬ್ಲಮ್ ಆಗ್ಲತ್ತದ. ನಮ್ಮ ಶಾಲ್ಯಾಗ ನಮ್ಮ ಕ್ಲಾಸ್ ಕಂಪ್ಯೂಟರ್ ಲ್ಯಾಬ್ದಾಗ ತಗೊಳತ್ತಾರ. ನಮಗೂ ಓದ್ಲಾಕ ಡಿಸ್ಟರ್ಬ್ ಆಗ್ಲತ್ತದ. ನಮಗೂ ಕ್ಲಾಸ್ ರೂಮ್ ಇಲ್ಲ, ಮತ್ತು ನಮ್ಮ ಶಾಲ್ಯಾಗ ನೀರಿನ ಸಮಸ್ಯೆ ಅದ, ಮತ್ತು ನಮ್ಮ ಶಾಲ್ಯಾಗ ಊಟ ಮಾಡ್ಲಿಕ್ಕೆ ಜಾಗ ಇಲ್ಲ, ಮತ್ತು ನಮ್ಮ ಶಾಲ್ಯಾಗ ವಾಶ್ರೂಮ್ ಇಲ್ಲ, ಅದು ಸಮಸ್ಯೆ ಅದ ರೀ. ಮತ್ತು ನಮ್ಮಲ್ಲಿ ನಮ್ಮ ಶಾಲ್ಯಾಗ ಜಾಗ ಬಿ ಇಲ್ಲ, ಬಿಲ್ಡಿಂಗ್ ಬಿ ಇಲ್ಲ. ಬಿಲ್ಡಿಂಗ್ ಕಳ್ದು ಹಾಕ್ಯದ್ರಿ ಸರ್. ಬಿಲ್ಡಿಂಗ್ ಮಾಡ್ಲಾಕ 1 ವರ್ಷದಾಗ ಆಗ್ಲತ್ತಿಲ್ರಿ, ಇನ್ನೂ ಆಗಿಲ್ರಿ ಸರ್. ಇದ್ರಿ ಸರ್ ಎಲ್ಲ ಡಿಸ್ಟರ್ಬೆನ್ಸ್ ಆಗ್ಲತ್ತದ. ನಮ್ಗೆ ಓದ್ಲಾಗ ನಮ್ಮ ಮೈಂಡ್ ಎಲ್ಲ ಇನ್ನೇ ಆಗ್ಲತ್ತದ್ರಿ ಸರ್. ಈಗಾಗಲೇ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತಕ್ಕಂಥದ್ದು ಶಾಂಕ್ಷನ್ ಕೂಡ ಆಗಿದೆ. ಸುಮಾರು 6 ತಿಂಗಳಿತ್ತು ಶಾಂಕ್ಷನ್ ಆಗಿ. ಈಗಾಗಲೇ ಅನುದಾನ ಸುಮಾರು 5 ಕೋಟಿ ಅನುದಾನ ಕೂಡ ಬಿಡುಗಡೆ ಆಗಿದೆ. ವಿಶೇಷತೆ ಏನಂತಂದ್ರೆ ಈ ಕ್ಯಾಂಪಸ್ ನಲ್ಲಿ ಗೊತ್ತೇನಂದ್ರೆ ಕನ್ನಡ ಪ್ರಾಥಮಿಕ ಮತ್ತು ಪ್ರೌಢ, ಉರ್ದು ಪ್ರಾಥಮಿಕ ಮತ್ತು ಪ್ರೌಢ ಹಾಗೂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಕೂಡ ಇದೆ. ಸುಮಾರು 500 ವಿದ್ಯಾರ್ಥಿಗಳು ಈ ಒಂದು ಕ್ಯಾಂಪಸ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸುಮಾರು 60 ವರ್ಷ. ಅದರ ವಿಪರ್ಯಾಸ ಏನಂತಂದ್ರೆ ಈಗಾಗಲೇ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಕಟ್ಟಡ ಕೋಣೆಗಳನ್ನ ಡೆಮಾಲಿಸ್ ಕೂಡ ಮಾಡಿದ್ದಾರೆ. ಸುಮಾರು ಮಾಡಿ 4 ತಿಂಗಳಾಯ್ತು. ಈಗ ವಿದ್ಯಾರ್ಥಿಗಳೇನಪ್ಪ ಅಂತಂದ್ರೆ ಒಂದು ಕೋಣೆಯಲ್ಲೇ ಇವತ್ತು ಒಂದು ತರಗತಿ ಕೋಣೆಯಲ್ಲೇ 3-4 ಕ್ಲಾಸ್ನ ವಿದ್ಯಾರ್ಥಿಗಳು ಕೂತು ಅಭ್ಯಾಸ ಮಾಡ್ತಕ್ಕಂಥ ಪ್ರಸಂಗ ಎದುರಾಗಿದೆ. ಎಲ್ಲ ಒಂದ್ ಕಡೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇರ್ತಕ್ಕಂಥದ್ದು ಬೇಸರದ ಸಂಗತಿಯಾಗಿದೆ. ಹಾಗಾಗಿ ತಮ್ಮ ಅಂತಂದ್ರೆ ಇದನ್ನ ನಿರ್ಲಕ್ಷ್ಯ ಮಾಡಬಾರದು. ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಈ ಕಟ್ಟಡ ಕಾಮಗಾರಿ ಪ್ರಾರಂಭವಾಗಬೇಕು. ಯಾಕಂದ್ರೆ ಇದು ಸುಮಾರು ವರ್ಷಗಳ ಕನಸದ. ಹಾಗಾಗಿ ಇದನ್ನ ಈ ಅವಕಾಶವನ್ನ ಕೈ ಹೋಗದಂತೆ ಅವುಗಳನ್ನ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು. ತಕ್ಷಣ ಈ ಕಾಮಗಾರಿ ಪ್ರಾರಂಭ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತಾ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಎಷ್ಟೋ ಕಡೆ ಕಟ್ಟಡ ಇರುತ್ತೆ, ಮೂಲ ಸೌಕರ್ಯಗಳಿರ್ತವೆ, ಆದ್ರೆ ಅಲ್ಲಿ ಟೀಚರ್ಸ್ಗಳಿರಲ್ಲ, ಮಕ್ಕಳು ಬರಲ್ಲ, ಗೌರ್ಮೆಂಟ್ ಸ್ಕೂಲ್ ಅನ್ನುವ ಕಾರಣಕ್ಕೋಸ್ಕರ. ಆದ್ರೆ ಇಲ್ಲಿ ಮಕ್ಕಳುಗಳಿದ್ದಾರೆ, ಟೀಚರ್ಸ್ಗಳಿದ್ದಾರೆ, ಕಟ್ಟಡದ ವ್ಯವಸ್ಥೆನೇ ಇಲ್ಲ. ಅಟ್ಲೀಸ್ಟ್ ಹೋಗ್ಲಿ ಕಟ್ಟಡ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದಕ್ಕೆ ಏನು ಆಗೇ ಇಲ್ವಾ ಅಂತ ನೋಡಿದ್ರೆ ಅಲ್ಲಿ ಹಣನೂ ಕೂಡ ಮಂಜೂರಾಗಿದೆ. ಆದ್ರೆ ಟೆಂಡರ್ ಎಲ್ಲ ಕೂಡ ಆಗಿದ್ರು ಕೂಡ ಯಾಕೆ ಕಟ್ಟಡ ಕಟ್ತಾ ಇಲ್ಲ? ಏನ್ ರೋಗ ಅಂತೆ? ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಅಲ್ಲಿ? ಪೃಥ್ವಿರಾಜ್, ಏನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿಯಲ್ಲಿ ಕೆಪಿಎಸ್ ಶಾಲೆಗೆ ಈಗಾಗಲೇ 5 ಕೋಟಿ ರೂಪಾಯಿ ಮಂಜೂರು ಆಗಿರ್ತಕ್ಕಂಥದ್ದು KKRDB ಇಂದ. ಮತ್ತೆ ಪ್ರತ್ಯೇಕವಾಗಿ 5 ಕೊಠಡಿಗಳಿಗೆ 68 ಲಕ್ಷ ರೂಪಾಯಿ ಈಗಾಗಲೇ ಬಿಡುಗಡೆ ಆಗಿದೆ. ಟೆಂಡರ್ ಕೂಡ ಆಗಿದೆ. ಟೆಂಡರ್ ಆಗಿ ಅಗ್ರಿಮೆಂಟ್ ಆದ್ರೂ ಕೂಡ ಇನ್ನೂವರೆಗೂ ಕೂಡ ಕಾಮಗಾರಿ ಆರಂಭಗೊಂಡಿಲ್ಲ ಅನ್ನೋದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಇದರ ಪರಿಣಾಮವಾಗಿ ಆ ಶಾಲೆಯಲ್ಲಿ ಏನೋ ಒಂದೇ ಕ್ಯಾಂಪಸ್ ನಲ್ಲಿ ಆಂಗ್ಲ, ಕನ್ನಡ ಮತ್ತು ಉರ್ದು ಭಾಷೆಯ ಮಾಧ್ಯಮಿಕ ಶಾಲೆಗಳು ಇರ್ತಕ್ಕಂಥದ್ದು. ಸುಮಾರು 5 ಶಾಲೆಗಳ 400ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ಕ್ಯಾಂಪಸ್ ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಏನು ಕೆಪಿಎಸ್ ಶಾಲೆ ಮಂಜೂರಾದ ಹಿನ್ನೆಲೆಯಲ್ಲಿ ಮತ್ತೆ 5 ಕೊಠಡಿಗಳ ಕಾಮಗಾರಿಗೆ 68 ಲಕ್ಷ ರೂಪಾಯಿ ಮಂಜೂರಾದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಹಳೆ ಕಟ್ಟಡಗಳನ್ನು ಕೂಡ ಈಗಾಗಲೇ ನೆಲಸಮ ಮಾಡಿ 4-5 ತಿಂಗಳು ಕಳೆದ್ರೂ ಕೂಡ
ಕಾಮಗಾರಿ ಇನ್ನೂ ಆರಂಭವಾಗಿಲ್ಲ. ಇದರ ಪರಿಣಾಮವಾಗಿ ಏನು 5 ಶಾಲೆಗಳ ವಿದ್ಯಾರ್ಥಿಗಳಿಗೆ ಇವತ್ತು ಕಂಬೈನ್ಡ್ ಸ್ಟಡಿನೇ ಇವತ್ತು ಗತಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮುಂದಿನ ತಿಂಗಳಷ್ಟೇ ಏನು SLC ಪರೀಕ್ಷೆ ಇದೆ. ಈ ಒಂದು ಪರೀಕ್ಷೆಗೆ ಈಗ SLC ವಿದ್ಯಾರ್ಥಿಗಳಿಗೆ ಕಲಿಕೆಗೂ ಕೂಡ ಇದು ಹಿನ್ನಡೆ ಆಗುತ್ತಾ ಇರತಕ್ಕಂಥದ್ದು. ವಿದ್ಯಾರ್ಥಿಗಳು ಕೂಡ ಈ ಬಗ್ಗೆ ನ್ಯೂಸ್ 18 ಮುಂದೆ ಅಳಲು ತೋಡಿರ್ತಕ್ಕಂಥದ್ದು. ಏನು ಇದು PWD ಇಂದ ಈಗಾಗಲೇ ಟೆಂಡರ್ ಆಗಿ ಎಲ್ಲ ಆದ್ರೂ ಕೂಡ ಕಾಮಗಾರಿ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಗ್ರಾಮಸ್ಥರು ಕೂಡ ಈ ಕಾಮಗಾರಿಯನ್ನ ಆದಷ್ಟು ಶೀಘ್ರವಾಗಿ ಪ್ರಾರಂಭ ಮಾಡಿ ನಮಗೆ ಸಮರ್ಪಕ ಕೊಠಡಿಗಳನ್ನ ಒದಗಿಸಿ ಕೊಡ್ಬೇಕನ್ನೋ ಒಂದು ಆಗ್ರಹವನ್ನು ಕೂಡ ಈಗ ಕಟಕ್ ಚಿಂಚೋಳಿಯ ಗ್ರಾಮಸ್ಥರು ಮತ್ತು ಅಲ್ಲಿನ ವಿದ್ಯಾರ್ಥಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ದುರ್ಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಇಚ್ಛಾಶಕ್ತಿ ಕೊರತೆ, ಬದ್ಧತೆ ಇಲ್ಲ ಅಂದ್ರೆ ಏನಾಗುತ್ತೆ ಅನ್ನುವಂಥದ್ದು ಇದೇ ಎಕ್ಸಾಂಪಲ್. ಜನಪ್ರತಿನಿಧಿಗಳು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಂಗೆ ಮಾತನಾಡುವಂಥದ್ದಲ್ಲ. ಕೊಟ್ಟಿರುವಂಥ ಅನುದಾನ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದನ್ನ ಹೋಗಿ ನೋಡಿ, ಅಲ್ಲಿ ಬಿಸಿ ಮುಟ್ಸಿ, ಅವಾಗ್ಲಾದ್ರೂ ಅಲ್ಲಿ ಕಾಮಗಾರಿ ಆರಂಭ ಆಗ್ಬೋದು.